ನಮಸ್ಕಾರ ಎಲ್ಲರಿಗೂ. ಹಿಂದೂ ತಾಯಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದರ್ಶನ ತೂಗುದೀಪ ಅಭಿಮಾನಿಗಳ ವರ್ಗದ ವತಿಯಿಂದ ಮಹಿಳೆಯರು ನಮ್ಮ ಇಲ್ಲಿ ಪೂಜೆ ಸಲ್ಲಿಸಿ ಹಿಡಿಗಾಯಿ ಹೊಡೆಯುವ ಮೂಲಕ ಇಂದು ನಮ್ಮ ದರ್ಶನನ ಅವ್ರಿಗೆ ಏನು ನೆನ್ನೆ ಎಲ್ಲ ಈ ಷಡ್ಯಂತ್ರ ಕಿಡಿಗೇಡಿಗಳು ಷಡ್ಯಂತ್ರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಅವರು ಪ್ರಥಮ ಆಗಿರ್ಬೋದು, ಮತ್ತು ನಮ್ಮ ಚಲನಚಿತ್ರ ನಟಿ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರಿಗೂ ಸಹ ಅವ್ರದ್ದು ವಿಚಾರದಲ್ಲೂ ನಮಗೆ ಭಾಳ ಬೇಸರ ಉಂಟಾಗಿದೆ. ಆದರೆ ಅದು ಯಾರೋ ಕಿಡಿಗೇಡಿಗಳು ಮಾಡಿರೋದು ಅಂತ ಅದು ಎಲ್ಲ ತೊಂದರೆಯಿಂದ ಆಚೆ ಬಂದಿದೆ. ಆದರೆ ಪ್ರಥಮ ಮಾಡ್ತಾ ಇರೋವಂಥ ವಿಚಾರದಲ್ಲಿ ತುಂಬ ನಮಗೆ ಬೇಸರ ಇದೆ. ಇವು ಯಾವ ಮಟ್ಟದಲ್ಲಿ ಬೆಳೆದಿದ್ದಾನೆ ಅಂತ ಇವರಿಗೆ ಯಾರು ಎಲ್ಲ ರೌಡಿಗಳು ಅದು ಇದು ಅಂತ ಏನೆಲ್ಲ ಮಾತಾಡ್ತಾ ಇದ್ದಾರೆ. ಇವ್ರು ಇನ್ನೂ ಅಲ್ಲಿಗೂ ಬೆಳೆದಿಲ್ಲ. ಪ್ರಥಮ ನಿಮಗೆ ಹೇಳ್ತಾ ಇರೋದು ದರ್ಶನ ತೂಗುದೀಪ ಅಭಿಮಾನಿ ಬಳಗದ ಹೊರಗಿನಿಂದ ಹೇಳ್ತಾ ಇದ್ದೀನಿ, ವತಿಯಿಂದ ಹೇಳ್ತಾ ಇದ್ದೀನಿ, ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ. ಇದು ನಿಮ್ಮದು ತುಂಬ ದಿನೇ ಬರ್ತಾ ತುಂಬ ಅತಿ ಆಗ್ತಾ ಇದೆ. ಏನೋ ನೀವು ಮೈಸೂರಿನವರು ಅಂತ ನಾವು ಭಾಳ ದಿವಸದಿಂದ ನಾವು ತಾಳ್ಮೆ ತಗೊಂಡಿದ್ವಿ. ಆದರೆ ನೀವು ಆ ತಾಳ್ಮೆನ ತುಂಬ ಅಧಿಗರಿಸ್ತಾ ಇದ್ದೀರಿ. ನೀವು ಮತ್ತೆ ಯಾವುದೇ ಕಾರಣಕ್ಕೂ ಈ ಥರ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಮ್ಮ ದರ್ಶನ ವಿಚಾರವಾಗಿ ಬರಬೇಡಿ. ಯಾಕೆಂದರೆ ಅವರು ಭಾಳ ಕಷ್ಟಪಟ್ಟು ಬಂದು ಇವತ್ತು ಸಹ ಈಗಲೂ ಸಹ ಅವರು ನಟನಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಬ್ಬ ಒಳ್ಳೆ ನಮ್ಮ ಈ ಕೋವಿಡ್ ಸಂದರ್ಭದಲ್ಲಿ ನೀವು ಗೊತ್ತೇನ್ರಿ, ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದಾರೆ ಅಭಿಮಾನಿಗಳು ಗೊತ್ತೇನ್ರಿ ನಿಮಗೆ? ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿದ್ದಾರೆ ಅಭಿಮಾನಿಗಳು. ಮತ್ತು ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗೆ ಆಹಾರ ನೀಡಿದ್ದಾರೆ. ಮತ್ತೆ ಪ್ರಾಣಿ ಸಹ ದತ್ತು ತಗೊಂಡಿದ್ದಾರೆ. ನೀವು ಬನ್ನಿ ಹಿಸ್ಟ್ರಿ ನೋಡ್ರಿ, ಹಿಸ್ಟ್ರಿ ನೋಡದೆ ಮಾತಾಡ್ತೀರೇನ್ರಿ? ಈ ತರ ಎಲ್ಲ ಮಾಡಬೇಡಿ. ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀವಿ, ಅದು ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀವಿ. ನಿಮ್ದು ಅತಿ ಆಗ್ತಾ ಇದೆ ಬರ್ತಾ. ಹಾಗಾಗಿ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಫುಡ್ ಕಿಟ್ ಸಹ ವಿತರಿಸಿದ್ದಾರೆ ಅಭಿಮಾನಿಗಳ ವರ್ಗದಿಂದ. ಅದು ಸಹ ಇದೆ. ಎರಡು ಕೋವಿಡ್ ಸಂದರ್ಭದಲ್ಲಿ 2018ರಲ್ಲಿ ಒಂದ್ಸರಿ 2019ರಲ್ಲಿ ಪ್ರತಿ ಸರಿನೂ ಆಹಾರ ಕಿಟ್ ವಿತರಣೆ ಆಗಿದೆ. ಆಯ್ತಾ? ಪ್ರಾಣಿ ಪಕ್ಷಿಗಳಿಗೆ ನಾಯಿಗಳಿಗೆ ಆಹಾರ ಹೋಗಿದೆ. ಅದೆಲ್ಲ ನಿಮಗೆ ಗೊತ್ತಿಲ್ಲ. ನೀವು ಇಟ್ಕೊಂಡು ನಮ್ಮ ಬೆಟ್ಟದಲ್ಲಿ ತೆಂಗಿನಕಾಯಿ ಹಿಡಿಗಾಯಿ ಹೊಡೆಯುವ ಮೂಲಕ, ನಿಂಬೆಹಣ್ಣು ಕಾಯಿಸುವ ಮೂಲಕ ಇಂಥವರಿಂದ ಇಂಥ ಕಿಡಿಗೇಡಿಂದ ಅವರನ್ನ ದೂರ ಆಗಿ ಯಾರು ದ್ವೇಷಿಸ್ತಾ ಇದ್ದಾರೆ ಅವ್ರ ದ್ವೇಷ ಎಲ್ಲ ಶಾಂತಿಯಾಗಿ ಮಾಡ್ತಾ ಇರೋ ಕುತಂತ್ರಗಳು, ಹಿಂದೆ ಕಾಣ್ತಾ ಇರೋ ಕೈಗಳು ಯಾವ್ಯಾವ ಕುತಂತ್ರಗಳಿದಾವೆ ಅವೆಲ್ಲ ಬೇಗ ವಿರಾಮವಾಗಲಿ ಅಂತ ನಾವು ಕೇಳ್ಕೊಂಡು ತಾಯಿ ಅಮ್ಮನ ಹತ್ರ ನೆಮ್ಮದಿಯಾಗಿ ಬೇಡ್ಕೊಂಡು ಬಂದಿದ್ದೀವಿ. ಮತ್ತೆ ಯಾವ ದುಷ್ಟಶಕ್ತಿಗಳು ನಮ್ಮ ಬೀಳೋದು ಯಾರ ಕಣ್ಣು ಬೀಳಬಾರ್ದು. ಸದಾ ಅಭಿಮಾನಿಗಳು ದರ್ಶನನ ಜೊತೆ ಇದ್ದೇ ಇರ್ತೇವೆ.